SSP ಸ್ಕಾಲರ್‌ಶಿಪ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸೊ ಆಲ್ರೆಡಿ ಎಲ್ಲರೂ ಕೂಡ ಡೇಟ್ ಮುಗಿದೋಗಿದೆ ಅಂತ ಅನ್ಕೊಂಡಿದ್ರು. ಆದ್ರೆ ಇನ್ನೂ ಕೂಡ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಪ್ರಾಬ್ಲಮ್ ಏನಂದ್ರೆ ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ಗಳಿಗೆ ಅಪ್ಲೈ ಮಾಡಕ್ ಆಗಿರ್ಲಿಲ್ಲ. ವೆಬ್ಸೈಟ್ ಕೂಡ ಸರಿಯಾಗಿಲ್ಲ ಅವ್ರದ್ದು. ಸೊ ಯಾವಾಗ್ಲೂ ಕೂಡ ಇದೇ ಪ್ರಾಬ್ಲಮ್ ಅವ್ರದ್ದು. ಅದಕ್ಕೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡಬಹುದು. ಇವಾಗ ಏನೋ ಒಂದು ಹೊಸ ತರದ್ದು ವೆಬ್ಸೈಟ್ ಅನ್ನ ಮಾಡಿದ್ದಾರೆ ಅವರು. ಸೊ ಪ್ರತಿ ಸಲನೂ ಕೂಡ ಇದೇ ಪ್ರಾಬ್ಲಮ್ ಅವ್ರದ್ದು. ಅಂಡ್ ಕೆಲವೊಂದಿಷ್ಟು ಕ್ಯಾಸ್ಟ್ದವ್ರಿಗೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇದ್ರಲ್ವಾ ಸ್ಕ್ರೀನ್ ಮೇಲೆ ಆಲ್ಮೋಸ್ಟ್ ಯಾವ್ಯಾವ ಕ್ಯಾಸ್ಟ್ದವ್ರಿಗೆ ಎಷ್ಟು ಡೇಟ್ ಎಕ್ಸ್ಟೆಂಡ್ ಇದೆ ಅನ್ನೋದನ್ನ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಅಂಡ್ ನಿಮ್ಗೆ ಏನಾದರೂ ಇನ್ನೂ ಕೂಡ ಪ್ರಾಬ್ಲಮ್ ಇದ್ರೆ ಹೆಲ್ಪ್ ಲೈನ್ ನಿಮಗೆ ಕಾಲ್ ಮಾಡಿ ಕೇಳ್ಬೋದು. ಅಂಡ್ ಯಾರಿಗೆಲ್ಲ ಇನ್ನೂ ಕೂಡ ಅಮೌಂಟ್ ಬಂದಿಲ್ವೋ ಆಲ್ಮೋಸ್ಟ್ ಇವಾಗ ಅಮೌಂಟ್ ಬರುತ್ತೆ ನಿಮ್ಮ ಒಂದು ಅಕೌಂಟ್ಸ್ಗೆ. ಯಾಕಂದ್ರೆ ರೀಸೆಂಟ್ ಆಗಿ ಕರ್ನಾಟಕ ಬಜೆಟ್ ಕೂಡ ಮಂಡನೆ ಆಗಿದೆ. ಇದರಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ಅಮೌಂಟ್ ಹೋಗ್ಬೇಕು ಅನ್ನೋದು ಆಲ್ರೆಡಿ ಇವಾಗ ಅವರು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ನಿಮಗೂ ಕೂಡ ಬರ್ಬೋದು. 2024 ಮತ್ತು 25ರಲ್ಲಿ ಅಪ್ಲೈ ಮಾಡಿರೋರು ಕೂಡ ಇನ್ನೂ ಕೂಡ ಅಮೌಂಟ್ ಬಂದಿರಲ್ಲ. ಇದಕ್ಕೆ ಪ್ರಾಬ್ಲಮ್ ಇಷ್ಟೇ, ಸೊ ಬಜೆಟ್ ಇಲ್ಲ ಕರ್ನಾಟಕದಲ್ಲಿ, ಅದಕ್ಕೋಸ್ಕರ ಈ ಪ್ರಾಬ್ಲಮ್ ಆಗಿರುತ್ತೆ. ಕೆಲವೊಬ್ಬರಿಗೆ ಡಾಕ್ಯುಮೆಂಟ್ ಮಿಸ್ ಮ್ಯಾಚ್ ಆಗಿ ಅಮೌಂಟ್ ಬಂದಿರೋದಿಲ್ಲ. ಸೊ ನಿಮ್ಮೊಂದು ಬ್ಯಾಂಕ್ ಕರೆಕ್ಟ್ ಆಗಿ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ನಿಮ್ಮ ಒಂದು ಸ್ಕೂಲ್ ಅಥವಾ ಕಾಲೇಜ್ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಿರಲ್ಲ, ಪ್ರೀವಿಯಸ್ ಇಯರ್ದು ಡೀಟೇಲ್ಸ್ ಅನ್ನ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಇದು ಕೂಡ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಒಂದು ಎಲ್ಲಾ ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಎಷ್ಟು ಅಮೌಂಟ್ ತೋರಿಸಿರುತ್ತೆ ಅಷ್ಟೇ ಅಮೌಂಟ್ ನಿಮ್ಗೆ ಬರೋದು. ಅಂಡ್ ಇದ್ರ ಬಗ್ಗೆ ಇನ್ನೂ ಕೂಡ ಏನಾದರೂ ಅಪ್ಡೇಟ್ಸ್ ಬಂದ್ರೆ ಮತ್ತೆ ಒಂದು ವಿಡಿಯೋನ ಮಾಡ್ತೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.